ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಮೃತಾಸ್ ಯೂಟ್ಯೂಬ್ ಚಾನಲ್. ನಾನು ಆಶಾ ಅಮೃತ. ಇವತ್ತು ಹೀರೆಕಾಯಿ ಸಿಪ್ಪೆಯಿಂದ ಅಥವಾ ಹೀರೆಕಾಯಿ ನಾರು ಅಂತ ಹೇಳ್ಬೋದು, ಅದನ್ನು ಬಳಸ್ಕೊಂಡು ಒಂದು ಚಟ್ನಿ ಅಥವಾ ಹೀರೆಕಾಯಿ ತೊಕ್ಕು ಅಂತ ಏನು ಬೇಕಾದರೂ ಹೇಳ್ಬೋದು. ಸೊ ಅದನ್ನು ಮಾಡೋಣ ಅಂತ ಈಸಿಯಾಗಿ, ಮತ್ತು ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನು. ರೊಟ್ಟಿಗೆ ಇದು ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವೆರಿ ಈಸಿ ಇದು ಮಾಡೋದು ಮಾತ್ರ. ಇದು ನೋಡಿ, ಹೀರೆಕಾಯಿ ಸಿಪ್ಪೆನ ಅಥವಾ ನಾರನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿಲಿಗೆ ಬಾಡಿಸಿದ್ರೆ ಚೆನ್ನಾಗಿರುತ್ತೆ. ಬಿಸಿಲಲ್ಲಿಟ್ಟು ಆಮೇಲೆ ಅದು ಒಂದು ಸ್ವಲ್ಪ ನೀರೆಲ್ಲ ಡ್ರೈ ಆಗಿದ್ಮೇಲೆ ಒಂಚೂರು ಬೆಚ್ಚಗೆ ಮಾಡಿ ರುಬ್ಬಿದ್ರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಂಗೆ ಡ್ರೈ ಫ್ರೈ ಥರ 1-2 ನಿಮಿಷ ಬಾಡಿಸ್ಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇಲ್ಲ. ಜಸ್ಟು ಹೀರೆಕಾಯಿ ತೊಕ್ಕು, ಒಂದೇ ಒಂದು ಸ್ಪೂನ್ ಕಾಯಿ ತುರಿ, 3 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂಚೂರು ಕೊತ್ತಂಬರಿ ಸೊಪ್ಪು, 4 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಕ್ಚುಲಿ ಇದಕ್ಕೆ ಹಸಿಮೆಣ್ಸಿಕಾಯಿ ಬಳಸಬಾರ್ದು ಫ್ರೆಂಡ್ಸ್. ಇದು ಒಣಮೆಣ್ಸಿಕಾಯಿನೇ ರುಚಿ ಕೊಡೋದು. ಸೊ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳೋಣ. ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಾರ್ದು, ಇದನ್ನು ಡ್ರೈಯಾಗೆ ಫ್ರೈ ಮಾಡಬೇಕು. 1 ನಿಮಿಷ ಹಂಗೆ ಜಸ್ಟ್ ಅದೊಂಚೂರು ನೀರಿನ ಅಂಶ ಇರುತ್ತೆ ಅಲ್ವಾ, ಸೊ ಅದನ್ನು ಸ್ವಲ್ಪ ನೀರೆಲ್ಲ ಒಂಚೂರು ಡ್ರೈ ಆಗಲಿ ಅಂತ. ಜಾಸ್ತಿ ಉರಿಬಾರ್ದು, ಅದು ಸೀದೋಗ್ಬಿಟ್ರೆ ಅದರ ಫ್ಲೇವರೇ ಹೊರಟೋಗ್ಬಿಡುತ್ತೆ. ಸೊ ಅದು ಹಂಗೇ, ಅದು ಫ್ಲೇವರ್ ಹೋಗಬಾರ್ದು. ಆ ರೀತಿ ಸ್ವಲ್ಪ ಡ್ರೈ ಆಗಬೇಕಷ್ಟೆ. ಅಷ್ಟನ್ನೇ ಹುರಿದ್ಬಿಟ್ಟು ತೆಗೆದಿಟ್ಕೊಳ್ಳೋಣ. ಜೊತೆಗೆ ಒಂದು ಒಣಮೆಣ್ಸಿಕಾಯಿ ಇತ್ತಲ್ಲ, ಅದನ್ನು ಕೂಡ ಅಷ್ಟೇ, ಅದನ್ನು ಸ್ವಲ್ಪ ಜಾಸ್ತಿ ಫ್ರೈ ಮಾಡಬಾರ್ದು, ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡಿಕೊಂಡು ಒಣಮೆಣ್ಸಿಕಾಯಿನ ತೆಗೆದಿಟ್ಕೊಳ್ಳೋಣ. ಆಮೇಲೆ ಏನು ಕಾಯಿ ತುರಿ ತೊಗೊಂಡಿದ್ವಲ್ಲ, ಜಸ್ಟ್ 1 ಸ್ಪೂನ್ ಅಷ್ಟೇ ಕಾಯಿ ತುರಿ. ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದ್ರೆ ಅದು ಮಾಮೂಲಿ ಚಟ್ನಿ ಥರ ಆಗಿಬಿಡುತ್ತೆ. ಹಂಗಾಗಿ ಇದೂ ಅಷ್ಟೇ, ಜಾಸ್ತಿ ಉರಿಬಾರ್ದು, ಹುರಿದ್ಬಿಟ್ರೆ ಅದ್ರ ಫ್ಲೇವರೇ ಹೊರಟೋಗ್ಬಿಡುತ್ತೆ. ಸೊ ಹಂಗಾಗಿ ಕಾಯಿ ತುರಿ ಮತ್ತು ಒಣಮೆಣ್ಸಿನ್ಕಾಯಿ, ಈ ಹೀರೆಕಾಯಿ ಸಿಪ್ಪೆ ಏನಿತ್ತು ಅದಷ್ಟು ಸ್ವಲ್ಪ ಬೆಚ್ಚಗೆ ಮಾಡಿ ಎತ್ತಿಟ್ಕೋಬೇಕು. ಸೊ ಇದು ಫ್ರೆಂಡ್ಸ್, ಹೀರೆಕಾಯಲ್ಲಿ ಏನು ಸತ್ವ ಇರುತ್ತೆ ನೋಡಿ, ಅದಕ್ಕಿಂತ ಜಾಸ್ತಿ ಅದರ ನಾರಲ್ಲಿರುತ್ತೆ. ಸೊ ಹೀಗಾಗಿ ನಾವು ಅದನ್ನು ಕೂಡ ಯಾಕೆ ವೇಸ್ಟ್ ಮಾಡೋದು ಅಲ್ವಾ. ಅದು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ರಾಗಿ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಆಗಿಲ್ಲ ಅಂತಂದರೆ ಬಿಸಿ ಅನ್ನಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೊಂಡು, 1 ಸ್ಪೂನು ಇದು ಹಾಕ್ಕೊಂಡು ಚಟ್ನಿನ ಅಥವಾ ತೊಕ್ಕನ್ನ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಯಾವಾಗಾದರೂ ಎಮರ್ಜೆನ್ಸಿ ಸಾಂಬಾರು ಮಾಡೋಕ್ಕಾಗಿರಲ್ಲ ಅಲ್ವಾ, ಆ ಟೈಮಲ್ಲಿ ಈ ಥರದ್ದೇನಾದರೂ ಒಂದು ಹೀರೆಕಾಯಿ ಇದ್ದರೂ ಸಾಂಬಾರು ಮಾಡೋಕ್ಕಾಗಲ್ಲ ಕೆಲವೊಂದೊಂದು ಸತಿ. ಈ ಥರದ್ದೇನಾದರೂ ಜಸ್ಟ್ ಒಂದು 3-5 ನಿಮಿಷದೊಳಗಡೆ ಆಗಿಬಿಡ್ತೀವಿ. 5 ನಿಮಿಷನೂ ಬೇಕಾಗಿಲ್ಲ. ಎಲ್ಲ ಪದಾರ್ಥಗಳಿದ್ರೂ ಒಂದು 3-4 ನಿಮಿಷದಲ್ಲಿ ಬೇಗ ಮಾಡ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಆ್ಯಕ್ಚುಲಿ ಇದ್ರ ಘಮನೇ ಒಂಥರ, ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಒಂದೇ 1 ಸ್ಪೂನ್ ಕಾಯಿ ತುರಿ ಇದೆಲ್ಲ, ಇದನ್ನು ಹುರ್ಕೊಂಡು ಮಿಕ್ಸರ್ಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಬೇರೆ ಚಪಾತಿ, ದೋಸೆ, ಇಡ್ಲಿ ಅದಕ್ಕೆಲ್ಲ ಸೂಟ್ ಆಗೋಲ್ಲ ಫ್ರೆಂಡ್ಸ್. ಇದೇನಿದು ಜಸ್ಟ್ ರೊಟ್ಟಿಗೆ ಬಿಟ್ಟರೆ ಅನ್ನಕ್ಕೆ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಜಾರ್ಗೆ ಹಾಕ್ಕೊಂಡು ಮಾಡ್ಕೊತಾಯಿದ್ದೀನಿ. ನಾನು ಆ್ಯಕ್ಚುಲಿ ತೊಕ್ಕು ಮಾಡ್ತಾಯಿಲ್ಲ, ಇದನ್ನ ಚಟ್ನಿನೇ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಅಲ್ಲಿ ಅದು ಚಟ್ನಿ ಆಗಿದೆ. ಅದಕ್ಕೊಂದು ಒಗ್ಗರಣೆ, ಜಸ್ಟ್ ಒಂದು ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ತುಂಬ ಈಸಿ ಅಂದರೆ ಈಸಿ, ಮತ್ತು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಆ್ಯಕ್ಚುಲಿ ಹೀರೆಕಾಯಿ ತೊಕ್ಕು ಸ್ಮೆಲ್ಲೇ ಹಂಗೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.